ಸಮಸ್ತ ನಾಡಿನ ನೈಸರ್ಗಿಕ ಕೃಷಿ ಮಿತ್ರರಿಗೆ ನಾನು ಚಂದನಗೌಡ ಬುಳ್ಳಿ ಕೆಂಪನದೊಡ್ಡಿ ಮಾಡೋ ನಮಸ್ಕಾರಗಳು. ಈ ದಿನ ನಮ್ಮ ಗದ್ದೆಯಲ್ಲಿ ಹಸಿರೆಲೆ ಗೊಬ್ಬರವನ್ನು ಮಲ್ಚಿಂಗ್ ಮಾಡೋಕ್ಕೆ ಅಂತ ನಾನು ಈ ದಿನ ಗದ್ದೆಗೆ ಬಂದಿದ್ದೀನಿ. ನೀವು ಗಮನಿಸ್ಬೋದು, ನಾವು ಯಾವುದೇ ರೀತಿ ಇದನ್ನು ಭೂಮಿಗೆ ಕತ್ತರಿಸ್ತಾ ಇಲ್ಲ. ಜಸ್ಟ್ ಇದನ್ನು ಸೊಪ್ಪನ್ನು ಎಷ್ಟು ಬೆಳೆದಿದೆ ಅಷ್ಟು ಸೊಪ್ಪನ್ನು ಮಲಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಕೆಳಗಡೆಗೆ ಮಲಗಿಸ್ಕೊಂಡು ಇದ್ರ ಮೇಲೆ ನೀರು ಕಟ್ಬಿಟ್ಟು ಜೀವಾಮೃತ ಕೊಟ್ಟರೆ ನಮಗೆ ಯಥೇಚ್ಛವಾಗಿ ಗೊಬ್ಬರ ಉತ್ಪತ್ತಿ ಆಗುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಸುಮಾರು ಒಂದು 7, ನನ್ನ ಕೈ ಹಿಡಿಸ್ತಾ ಇಲ್ಲ, ಇನ್ನು ಮೇಲಕ್ಕಿದೆ, 7-7.5 ಅಡಿಯಷ್ಟು ಸೊಪ್ಪು ಬಂದಿದೆ. ನಾನು ಸುಮಾರು ಒಂದು 4 ಎಕರೆ ಭತ್ತ ನೆಡೋದು, ಹಂಗಾಗಿ ಟಿಲ್ಲರಲ್ಲಿ ಹೊಡೆಯೋದು ತುಂಬ ನಿಧಾನ ಆಗುತ್ತೆ ಅಂದ್ಬಿಟ್ಟು ಟ್ರ್ಯಾಕ್ಟರಲ್ಲೇ. ಬಟ್ ನಾನೇನು ರೋಟ್ರಿ ಗೇರ್ ಹಾಕಿಲ್ಲ. ಜಸ್ಟು ನೀವು ಗಮನಿಸ್ಬೋದು, ಬೇಕಾದರೆ ಜಸ್ಟ್ ಸೊಪ್ಪನ್ನು ಭೂಮಿಗೆ ಮಲಗಿಸ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ಇಷ್ಟು ಬೆಳೆದಿರುವಂಥ ಸೊಪ್ಪನ್ನು ಭೂಮಿಗೆ ಮಲಗಿಸ್ಕೊಂಡು ಹೋಗ್ತಾಯಿದ್ದೀವಿ. ನೀವು ಗಮನಿಸಿ, ತುಂಬ ಯಥೇಚ್ಛವಾದ ಗೊಬ್ಬರ ಉತ್ಪತ್ತಿಯಾಗಿದೆ. ದಿನಾಂಕ 8/6/2025 ಇದನ್ನು ಬಿತ್ತನೆ ಮಾಡಿದ್ವಿ ನಾವು. ಸರಿಯಾಗಿ ಇವತ್ತಿಗೆ ಒಂದು 75-80 ದಿನ ಆಗಿದೆ. 80 ದಿನಕ್ಕೆ ಇಷ್ಟರ ಮಟ್ಟಕ್ಕೆ ಸೊಪ್ಪು ಬಂದಿದೆ ಹಸಿರೆಲೆ ಗೊಬ್ಬರ. ಇದರಲ್ಲಿ ನಿಮಗೆ ಏಕದಳ, ದ್ವಿದಳ, ಎಣ್ಣೆಕಾಳು, ಸಾಂಬಾರು ಪದಾರ್ಥ, ಇಷ್ಟು 4 ರೀತಿ ಮಿಶ್ರಣವಾದ ಸೊಪ್ಪು ನಿಮಗೆ ಇದರಲ್ಲಿ ಕಾಣಿಸುತ್ತೆ. ನೀವು ಗಮನಿಸ್ಬೋದು, ಯಥೇಚ್ಛವಾದ ಕಾಯಿ, ಹೂವು ಎಲ್ಲ ಹಂತದಲ್ಲೂ ಇದೆ. ಹೂವು ಇದೆ, ಕಾಯಿ ಇದೆ, ಉರುಳಿನೂ ಇದೆ. ಒಳಗಡೆ ನಿಮಗೆ ತಗಣಿ, ಅಲಸಂದೆ ಮತ್ತು ಹಸಿರು ಉದ್ದು ಇದು ಇದೆ. ಯಥೇಚ್ಛವಾದ ಗೊಬ್ಬರ ಇಲ್ಲಿ ಉತ್ಪತ್ತಿಯಾಗಿದೆ. ನೀವು ಗಮನಿಸ್ಬೋದು. ಇನ್ನು ಎಲ್ಲ ಆ ನೀಲಗಿರಿ ಮರ ಕಾಣಿಸ್ತಿದೆಯಲ್ಲ, ಅಲ್ಲಿ ತನಕನೂ ಹೋಗ್ಬೇಕು ನಾನು. ಎಲ್ಲರಿಗೂ ಧನ್ಯವಾದಗಳು. ಜೈ ಹಳ್ಳಿಕಾರ್, ಜೈ ಸುಭಾಷ್ ಪಳಕರ್ಜಿ.